ಹಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಇದರದ್ದು ಮಾಡೆಲ್ ಪೇಪರ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಇದರಲ್ಲಿ ಎಷ್ಟು ಸೆಕ್ಷನ್ಸ್ ಇರ್ತಾವೆ, ಯಾವ ಸೆಕ್ಷನ್ ಎಷ್ಟೆಲ್ಲ ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ ಅದರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಆಲ್ರೆಡಿ ನಾನು ಎಲ್ಲ ಸಬ್ಜೆಕ್ಟ್ಸದ್ದು ಕಂಪ್ಯೂಟರ್ ಸೈನ್ಸ್ ಆಗಲಿ, ENC ಆಗಲಿ, ಮೆಕ್ಯಾನಿಕಲ್ ಆಗಲಿ, ಸಿವಿಲ್ ಆಗಲಿ ಎಲ್ಲ ಸಬ್ಜೆಕ್ಟದ್ದು ಪಾಸಿಂಗ್ ಪ್ಯಾಕೇಜ್, ಪಾತ್ವೇ ಸಬ್ಜೆಕ್ಟ್ ಪಾಸಿಂಗ್ ಪ್ಯಾಕೇಜ್ ಮತ್ತು PMS ಪಾಸಿಂಗ್ ಪ್ಯಾಕೇಜನ್ನು ಎಲ್ಲ ರೆಡಿ ಮಾಡಿದ್ದೀನಿ. ಪ್ಲೀಸ್ ಇದನ್ನು ರೆಫರ್ ಮಾಡಿ ಮತ್ತು ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಇದನ್ನು ಶೇರ್ ಮಾಡಿ. ಬನ್ನಿ ಈಗ ಮ್ಯಾಥಮೆಟಿಕ್ಸದ್ದು ಮಾಡೆಲ್ ಕ್ವಶನ್ ಪೇಪರ್. ಈಗ ಇದರಲ್ಲಿ ಏನಿದೆ ಅಂದರೆ ಹೊಸದಾಗಿ ಏನು ಪೇಪರ್ ಬಂದಿದೆ ಅದರಲ್ಲಿ ಸೆಕ್ಷನ್ಸ್ ಟೋಟಲ್ ಇರೋದು 3 ಸೆಕ್ಷನ್ಸ್ ಇದೆ. ಸೆಕ್ಷನ್ A, ಸೆಕ್ಷನ್ B, ಸೆಕ್ಷನ್ C. ಸೆಕ್ಷನ್ A ಯಲ್ಲಿ 5 ಮಾರ್ಕ್ಸ್ 5 ಕ್ವಶನ್ಸ್ ಬರೀಬೇಕು. ಈಚ್ ಕ್ಯಾರೀಸ್ 4 ಮಾರ್ಕ್ಸ್, ಅಂದರೆ ಸೆಕ್ಷನ್ A 20 ಮಾರ್ಕ್ಸ್ ಆಯಿತು. ಸೆಕ್ಷನ್ B ಯಲ್ಲಿ 10 ಕ್ವಶನ್ಸ್ ಬರೀಬೇಕು. ಈಚ್ ಕ್ಯಾರೀಸ್ 5 ಮಾರ್ಕ್ಸ್, ಅದು 50 ಆಯಿತು. ನೆಕ್ಸ್ಟ್ ಸೆಕ್ಷನ್ C ಯಲ್ಲಿ 5 ಕ್ವಶನ್ ಬರೀಬೇಕು. ಈಚ್ ಕ್ಯಾರೀಸ್ 6 ಮಾರ್ಕ್ಸ್, ಟೋಟಲ್ ಆಯಿತು 30, ಅಂದರೆ 100 ಮಾರ್ಕ್ಸ್ ಪೇಪರ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಸೆಕ್ಷನ್ 1ನಲ್ಲಿ 5 ಕ್ವಶನ್ಸ್, ಸೆಕ್ಷನ್ B ಯಲ್ಲಿ 10 ಕ್ವಶನ್, ಸೆಕ್ಷನ್ C ಯಲ್ಲಿ 5 ಕ್ವಶನ್ಸ್, ಸೆಕ್ಷನ್ A ಯಲ್ಲಿ 5 ಕ್ವಶನ್ಸ್. ಈಗ ಇಲ್ಲಿ ನಾವು ನೋಡುವಂಗೆ ಇಲ್ಲಿ ನೋಡಿ ಸೆಕ್ಷನ್ A ಇದೆ. ಸೆಕ್ಷನ್ A ಯಲ್ಲಿ ಇಲ್ಲಿ ಮ್ಯಾಟ್ರಿಕ್ಸ್ ರಿಲೇಟೆಡ್ ಮತ್ತು ಟ್ರಿಗ್ನೋಮೆಟ್ರಿ ರಿಲೇಟೆಡ್ ಇಲ್ಲ ಪ್ರಾಬ್ಲಮ್ಸ್ ಎಲ್ಲ ಕೇಳಿದ್ದಾರೆ. ಇವು ಸಿಂಪಲ್ ಪ್ರಾಬ್ಲಮ್ಸ್ ಇದಾವೆ, ಇದನ್ನು ಪ್ರಾಕ್ಟೀಸ್ ಮಾಡಿರಿ. ಈಗ ಕೋರ್ಸ್ ಔಟ್ಕಮ್ ಬಿಡಿ, ಇಲ್ಲಿ ಮಾರ್ಕ್ಸ್ ಕೂಡ ಇದೆ 4 ಮಾರ್ಕ್ಸ್ ಈಚ್. ಈ ಸಿಂಪಲ್ ಪ್ರಾಬ್ಲಮ್ಸ್ ಇದಾವೆ, ಒಂದೆರಡು ಸ್ಟೆಪ್ಸಲ್ಲಿ ನೀವು ಸಾಲ್ವ್ ಮಾಡಬಹುದು. ಇಲ್ಲಿ ನಾವು ಬರೀಬೇಕಾಗಿದ್ದು ಸೆಕ್ಷನ್ A ಯಲ್ಲಿ 5 ಕ್ವಶನ್. ಲೈಕ್ ವೈಸ್ ಸೆಕ್ಷನ್ B ಯಲ್ಲಿ ನಾವು ಎಷ್ಟು ಬರೀಬೇಕಂದ್ರೆ 10 ಕ್ವಶನ್ಸನ್ನು ಬರೀಬೇಕಾಗತ್ತೆ. 10 ಕ್ವಶನ್ ಈಚ್ ಕ್ಯಾರೀಸ್ 5 ಮಾರ್ಕ್ಸ್. ಸೆಕ್ಷನಲ್ಲಿ 10 ಕ್ವಶನ್ಸನ್ನು ಬರೀಬೇಕಾಗತ್ತೆ. ಸಫಿಷಿಯೆಂಟ್ ಈಸಿ ಕ್ವಶನ್ಸ್ ಎಲ್ಲ ಇದ್ದಾವೆ, ರಿಪೀಟೆಡ್ ಕ್ವಶನ್ಸ್ ಇದ್ದಾವೆ. ನೀವು ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ಸ್ ಆಯಿತು, ಟ್ರಿಗ್ನೋಮೆಟ್ರಿ ಆಯಿತು, ಸ್ಟ್ರೇಟ್ ಲೈನ್ ಪ್ರಾಬ್ಲಮ್ ಆಯಿತು, ಸ್ಲೋಪ್ದಾಯಿತು, ಇವೆಲ್ಲ ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡಿದರೆ ಡೆಫಿನೆಟ್ ಆಗಿ ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು. ಸಿಂಪಲ್ ಇಂಟಿಗ್ರೇಷನ್ ಪ್ರಾಬ್ಲಮ್ ಕೂಡ ಇಲ್ಲೇ ಇದೆ, ಇದನ್ನು ನೀವು ಸಾಲ್ವ್ ಮಾಡಿದರೆ ಡೆಫಿನೆಟ್ ಆಗಿ ನೀವು ಸ್ಕೋರ್ ಮಾಡಬಹುದು. ಸೆಕ್ಷನ್ C ಯಲ್ಲಿನೂ ಕೂಡ ಇಲ್ಲಿ ಸಿಂಪಲ್ ಕ್ವಶನ್ಸ್ ಇದಾವೆ. ಸೆಕ್ಷನ್ C ಈಚ್ ಕ್ಯಾರೀಸ್ 6 ಮಾರ್ಕ್ಸ್, ಈಚ್ ಕ್ಯಾರೀಸ್ 6 ಮಾರ್ಕ್ಸ್. ಇದರಲ್ಲಿ ನೀವು ಕೂಡ ಟೋಟಲ್ 30 ಮಾರ್ಕ್ಸ್ ಅದು ಬರೀಬೇಕು. ದ್ಯಾಟ್ ವಿಲ್ ಬಿ ಟೋಟಲ್ 100 ಮಾರ್ಕ್ಸ್. ದಿಸ್ ಈಸ್ ಮಾಡೆಲ್ ಪೇಪರ್ 1. ಈಗ ಮಾಡೆಲ್ ಪೇಪರ್ 2 ಅಲ್ಲಿ ಈಗ ನಾವು ಅಗೇನ್ ಸೆಕ್ಷನ್ A, B, C ಇದೆ. 4 ಮಾರ್ಕ್ಸ್, 5 ಮಾರ್ಕ್ಸ್, 6 ಮಾರ್ಕ್ಸ್ ಇದೆ. ಇಲ್ಲೂ ಕೂಡ ಸೇಮ್ ಟೈಪ್ ಪ್ಯಾಟರ್ನ್ ರಿಪೀಟ್ ಆಗಿದೆ. ಇಲ್ಲಿ ನೋಡಿ ಸೆಕ್ಷನ್ A ಇದರಲ್ಲಿ 4 ಮಾರ್ಕ್ಸ್ ಈಚ್ ಇರುತ್ತೆ. ಇದರಲ್ಲಿ ನಾವು ಬರೀಬೇಕಾಗಿದ್ದು ಔಟ್ ಆಫ್ 10ನಲ್ಲಿ 5 ಕ್ವಶನ್ಸ್ ಬರೀಬೇಕು. ಸೆಕ್ಷನ್ B ಯಲ್ಲಿ ಇಲ್ಲಿ 10 ಕ್ವಶನ್ಸನ್ನು ಬರೀಬೇಕಾಗತ್ತೆ. ಇವು ಕೂಡ ಈಸಿ ಇದ್ದಾವೆ. ಇಲ್ಲಿ ನೋಡಿ ನೀವು ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ಸ್ ಮತ್ತು ಲೈನ್ ಇಕ್ವೇಷನ್, ಸ್ಲೋಪ್ದಾಯಿತು ಮತ್ತು ಟ್ರಿಗ್ನೋಮೆಟ್ರಿ ಇವೆಲ್ಲ ನೋಡ್ಕೊಂಡ್ಬಿಟ್ರೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನೀವು ಪಾಸ್ ಆಗೋದಷ್ಟೇ ಅಲ್ಲದೆ ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು. ನೆನಪಿರಲಿ, ಈಚ್ ಸ್ಟೆಪ್ಸಿಗೆ ಮಾರ್ಕ್ಸ್ ಇರುತ್ತೆ, ಅದಕ್ಕೆ ನೀವು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಇದನ್ನು ಸಾಲ್ವ್ ಮಾಡಿ. ಇದು ಸೆಕ್ಷನ್ Bದಾಯಿತು. ಸೆಕ್ಷನ್ B ಆದಮೇಲೆ ಕೊನೆಯದಾಗಿ ಸೆಕ್ಷನ್ C. ಸೆಕ್ಷನ್ C ಯಲ್ಲಿ ಕೂಡ ಈಚ್ ಕ್ವಶನ್ ಕ್ಯಾರೀಸ್ 6 ಮಾರ್ಕ್ಸ್, ಈಚ್ ಕ್ವಶನ್ ಕ್ಯಾರೀಸ್ 6 ಮಾರ್ಕ್ಸ್. ಇದರಲ್ಲಿ 30 ಮಾರ್ಕ್ಸ್ ಕ್ವಶನ್ಸ್ ನೀವು ಬರೀಬೇಕಾಗತ್ತೆ. ಇವೆರಡೂ ಕ್ವಶನ್ ಪೇಪರ್ ರೆಫರ್ ಮಾಡಿದರೆ ಡೆಫಿನೆಟ್ ಆಗಿ ನಿಮಗೆ ಎಕ್ಸಾಮಲ್ಲಿ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.